ಶಾರೀರಿಕವಾದಂಥ ಪ್ರಯೋಗಾದಿಗಳನ್ನು ಮಾಡಿರ್ತಕ್ಕಂಥದ್ದು ಎದ್ದು ತೋರಿಸುತ್ತೆ. ಇವ್ರನ್ನ ಯಜಮಾನ್ರನ್ನ ಇನ್ನು ಒಂದು ಅರ್ಧ ಗಂಟೆ ಒಳಗೆ ಅಮ್ಮನವರು ಹೇಗೆ ರೆಡಿ ಮಾಡ್ತಾರೆ ಅನ್ನೋ ಅಂಥದ್ದು ಸಾಕ್ಷಿ ಸಮೇತವಾಗಿ ನೋಡೋ ಅಂಥದ್ದು ಬಹಳ ಅಚ್ಚರಿಯನ್ನು ಹುಟ್ಟಿಸತಕ್ಕಂಥ ಒಂದು ಸಂಗತಿ. ಸ್ವಲ್ಪ ಆರಾಮಾತಾ ಅಮ್ಮನವ್ರು ಕಟ್ ನಿವಾರಣೆ ಮಾಡಿ ಆದಮೇಲೆ? ಹಾಂ, ಏನು ಅನ್ನಿಸ್ತೈತೆ? ಸ್ವಲ್ಪ ಆರಾಮ. ಈಗ ಆರಾಮಾಗಿ ಅಶ್ವಾಗ್ತಾ ಇದೆಯಾ ಈಗ ನಿಮಗೆ? ಹೌದಾ? ಊಟ ಮಾಡ್ತೀರಾ ಈಗ? ಮಾಡಬೇಕು. ಮಾಡಿ, ಪ್ರಸಾದ ಐತೆ, ಊಟ ಮಾಡಿ. ಕಟ್ಟೊಡೆದು ನೀರು ಹಾಕಿಸ್ಕೊಂಡು ಅಮ್ಮನವ್ರ ದೃಷ್ಟಿ ಮಂಡಲ ಮಾಡಾದ್ಮೇಲೆ ಹೇಗೆ ಎದ್ದು ತಿರುಗಾಡಿಕೆ ಬಂದು ನಾನೇ ಮಾತಾಡ್ತೀನಿ ಅನ್ನೋವಂಥದ್ದು ಒಂದು ಉದಾಹರಣೆ ಬಹಳವಾಗಿರ್ತಕ್ಕಂಥದ್ದು. ಬಂದಾಗ ನಡೆಯೋಕ್ಕೂ ಆಗ್ತಿರ್ಲಿಲ್ಲ. ಕಾಲು ಹೊಡೆತ, ಸೊಂಟ, ಕೈ ಕಾಲು ನೋವು ತುಂಬ ಇತ್ತು. ಕಟ್ಟು ಹೊಡೆದ್ಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ. ಇಷ್ಟಾರ್ಥ ನೆರವೇರಿಸಮ್ಮ ಓಂ ಭದ್ರಕಾಳಿಯೇ ನಮಃ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ. ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ, ತಿಪಟೂರು ತಾಲೂಕು, ಶೆಟ್ಟಿಗೆರೆ ರೋಡ್, ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ. ತಿಪಟೂರಿನಿಂದ ಕೇವಲ 3 ಕಿಲೋಮೀಟರ್ ಸಮೀಪದಲ್ಲಿದೆ. ಇಷ್ಟಾರ್ಥ ನೆರವೇರಿಸಮ್ಮ ಓಂ ಭದ್ರಕಾಳಿಯೇ ನಮಃ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನಿಂದ ಬಂದಿರಿ ಕುಟುಂಬ. ಈ ಅಜ್ಜ ಊಟ ಮಾಡಿ 2 ತಿಂಗಳಾಗಿದೆ ಅಂತ ಹೇಳಿ ಬರೀ ನೀರು ಮತ್ತು ಟೀ, ಇನ್ನೇನೇನು ಕುಡಿತಾನಪ್ಪ ಅಜ್ಜ? ಇಡ್ಲಿ ಅರ್ಧ ತಿಂತೀರಾ, ಮತ್ತೆ ತಿನ್ನೋಕ್ಕಾಗಲ್ಲ. ಹಾಸ್ಪಿಟ್ಲೆಲ್ಲ ಚೆಕ್ ಮಾಡಿಸಿದ್ದೀರಾ? ಏನಿಲ್ಲ, ಹಾಸ್ಪಿಟ್ಲಾಗೆಲ್ಲ ನಾರ್ಮಲ್ ಐತಾ? ನೋಡಿ, ನಮ್ಮ ಮೀಡಿಯಾವನ್ನು ನೋಡ್ಕೊಂಡು ಸನ್ನಿಧಾನಕ್ಕೆ ಯಾದಗಿರಿಯಿಂದ ಇಲ್ಲಿಗೆ ಬಂದಿರತಕ್ಕಂಥದ್ದು ವೀರಭದ್ರ ಸ್ವಾಮಿ ಭದ್ರಕಾಳಮ್ಮನ ಕ್ಷೇತ್ರಕ್ಕೆ ಊಟ ಸೇರ್ತಾ ಇಲ್ಲ. ಈ ಹಾಸ್ಪಿಟ್ಲಿಗೆ ಹೋದರೆ ಎಲ್ಲ ನಾರ್ಮಲ್ ಐತೆ. ಒಂದು ಅರ್ಧ ಇಡ್ಲಿ ತಿಂದರೂ ಅದು ಈಚೆ ಕಡೆಗೆ ಬರ್ತಕ್ಕಂಥದ್ದು. ಇದೆಲ್ಲ ಏನನ್ನು ತೋರಿಸುತ್ತೆ ಅಂತಂದರೆ ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗಿರ್ತಕ್ಕಂಥದ್ದು, ಶಾರೀರಿಕವಾದಂಥ ಪ್ರಯೋಗಾದಿಗಳನ್ನು ಮಾಡಿರ್ತಕ್ಕಂಥದ್ದು ಎದ್ದು ತೋರಿಸುತ್ತೆ. ಇವ್ರನ್ನ ಯಜಮಾನ್ರನ್ನ ಇನ್ನು ಒಂದು ಅರ್ಧ ಗಂಟೆ ಒಳಗೆ ಅಮ್ಮನವರು ಹೇಗೆ ರೆಡಿ ಮಾಡ್ತಾರೆ ಅನ್ನೋ ಅಂಥದ್ದು ಸಾಕ್ಷಿ ಸಮೇತವಾಗಿ ನೋಡೋ ಅಂಥದ್ದು ಬಹಳ ಅಚ್ಚರಿಯನ್ನು ಹುಟ್ಟಿಸತಕ್ಕಂಥ ಒಂದು ಸಂಗತಿ. ಅಮ್ಮನವರು ಮಂಡಲದ ಮೇಲೆ ಕುಂಟಿಸಿ ಇಂಥ ಕೇಸ್ಗಳು ಎಷ್ಟೇ ಬರಲಿ, ಕಾಯಿಲೆ ಕಸಾಲೆಗಳು ಹಾಸ್ಪಿಟ್ಲಲ್ಲಿ ಏನೂ ಇಲ್ಲ, ಎಲ್ಲ ನಾರ್ಮಲ್ ಇದೆ. ವಿಪರೀತವಾದಂಥ ಆಹಾರ ಸೇರ್ತಾ ಇಲ್ಲ, ಹೊಟ್ಟೆ ನೋವು, ತಲೆಬಾದಿ. ಹಾಗೆ ಈ ಹೆಣ್ಮಗಳು ಕೂಡ ಒಬ್ಬಳು ಬಂದಿರತಕ್ಕಂಥದ್ದು ಬೆಂಗಳೂರಿಂದ ಬಂದಿರತಕ್ಕಂಥದ್ದು. ಕೈಕಾಲು ಹೊಡೆತ, ಹೊಟ್ಟೆ ನೋವು, ತಲೆಬಾದಿ, ಇಷ್ಟೇ ಇವ್ರಿಗೆ ಸಮಸ್ಯೆ. ಇವ್ರನ್ನ ಹೇಗೆ ರೆಡಿ ಮಾಡ್ತಾರೆ ಅಮ್ಮನವರು, ಒಂದು ಅರ್ಧ ಗಂಟೆ ಒಳಗೆ ಹೇಗೆ ತಯಾರು ಮಾಡಿ ಕಳಿಸ್ತಾರೆ ಅನ್ನುವಂಥದ್ದನ್ನು ಅಚ್ಚರಿ ಮೂಡಿಸ್ತಕ್ಕಂಥ ಒಂದು ಸಂಗತಿ. ಏನೋ ಒಂದು ಕಟ್ಟೊಡೆದು ಆ ಒಂದು ಪುಣ್ಯಸ್ನಾನವನ್ನು ಮಾಡಿಸಿ ಅಮ್ಮನವ್ರ ದೃಷ್ಟಿ ಮಾಡಿ ಮಂಡಲ ಮಾಡಿ ಆ ಮಂಡಲದೊಳಗೆ ಕುಳ್ಳಿರಿಸಿ ಅವ್ರಿಗೇನೆಲ್ಲ ಕ್ರಿಯಾ ವಿಧಿವಿಧಾನಗಳನ್ನು ಮಾಡಿ ಅವ್ರನ್ನ ರೆಡಿ ಮಾಡ್ತಾರೆ ಅನ್ನೋವಂಥದ್ದು ಬಹಳವಾದ ವಿಶೇಷವಾದಂಥದ್ದು ಒಂದು ಸಂಗತಿಯನ್ನು ನೋಡ್ತಕ್ಕಂಥದ್ದು. ಮತ್ತು ಅವ್ರಿಗೆ ಹೇಗೆಲ್ಲ ರೆಡಿ ಆಗ್ತಾರೆ ಅರ್ಧ ಗಂಟೆಗೆ ಅವ್ರ ಬಾಯಲ್ಲೇ ನಾವು ಕೇಳೋ ಅಂಥದ್ದು ವಿಶೇಷ. ಏನಾದ್ರು ಹೇಳೋದಿದೆಯಾ ಯಜಮಾನ್? ಏನಿಲ್ರಿ, ನನಗೆ ಆರಾಮಾದ ಸಾಕಾಗಿ. ಹೇಗೆ ಬಂದ್ರಿ ಇಲ್ಲಿಗೆ? ನಿಮ್ಮದು ವಿಡಿಯೋ ನೋಡಿ ಬಂದೆ. ವಿಡಿಯೋ ನೋಡಿ ಬಂದ್ರಾ? ಹೌದು. ಏನೇನಾಗ್ತಾ ಇತ್ತು ನಿಮಗೆ? ಅದೇ 6 ತಿಂಗಳಿಂದ ದವಾಖಾನೆ ತಿರುಗಿ ಸಾಕಾಗಿ ಈ BP ಇಲ್ಲ, ಶುಗರ್ ಇಲ್ಲ. BP ಇಲ್ಲ, ಶುಗರ್ ಇಲ್ಲ, ಕಫ ಇಟ್ಟು ಬರ್ತದ, ಮತ್ತೇನು ಇಲ್ಲ. ಜಡ್ಡು ಊಟ ಹೋಗಲ್ದು, ಶರೀರಕ್ಕೆ ಊಟ ಹೋಗಲ್ಲ. ಹೋಗಲ್ದು. ಸರಿ, ಆಯ್ತು. ಅಮ್ಮನವ್ರು ನಂಬಿಕೆ ಬಂದಿದ್ದೀರಾ. ಇನ್ನು ಅರ್ಧ ಗಂಟೆ ಒಳಗೆ ಮತ್ತೆ ನೀವು ಮಾತಾಡಿ ಹೇಳ್ಬೇಕು. ಆಯ್ತು ರೀ. ಆಯ್ತಾ? ನೀನು ಎಲ್ಲಿಂದ ಬಂದಿದ್ಯಾ ಮಕ್ಕಳಿಗೆ? ಬೆಂಗಳೂರಿಂದ ಬಂದಿದ್ದು. ನಾನು ನಿನ್ನೆ ವಿಡಿಯೋ ನೋಡಿದೆ, ನೈಟು ಕಾಲ್ ಮಾಡಿದೆ. ಸರಿ ಬನ್ನಿ ಇಲ್ಲಿಗೆ ಅಂತ ಹೇಳಿದ್ರು. ಸರಿ ಬೆಳಗ್ಗೆನೆ 4 ಗಂಟೆಗೆ ಎದ್ದು ಬಂದ್ವಿ. ಎಷ್ಟೋ ದೇವಸ್ಥಾನಗಳಾಯಿತು, ಎಷ್ಟೋ ಹಾಸ್ಪಿಟ್ಲ್ಗಳಾಯಿತು, ಎಲ್ಲೂ ಮೇಲಾಗಿಲ್ಲ. 3 ತಿಂಗಳಿಂದ ನಿದ್ದೆ ಮಾಡಿಲ್ಲ, ನಿದ್ದೆ ಇಲ್ಲ, ಊಟ ಇಲ್ಲ, ಕಾಲು ಹೊಡ್ತಾ, ಸೊಂಟ ಹೊಡ್ತಾ, ಸತ್ತೋಗ್ಬಿಡ್ಬೇಕು ಅನ್ನೋ ಅಷ್ಟು ಫೀಲ್ ಆಗ್ತಿದೆ ನನಗೆ. ನಂಬಿಕೆ ಬಂದಿದ್ದೀರ ತಾಯಿ, ನಿಮ್ಮನ್ನ ಸಾಯಿಸಲ್ಲ ತಾಯಿ, ಕೈ ಹಿಡ್ದೇ ಹಿಡಿತಾಳೆ, ಯೋಚನೆ ಮಾಡಬೇಡಿ. ನಿಮ್ಗೆ ಇನ್ನು ಅರ್ಧ ಗಂಟೆ ಒಳಗೆ ನಿಮಗೆ ಗೊತ್ತಾಗುತ್ತೆ. ಏನಪ್ಪ, ನಿಮ್ಮನ್ನೇ ಪ್ರಪ್ರಥಮವಾಗಿ ಕುಳ್ಳಿರಿಸಿ ಮಂಡಲ ಮಾಡಿ ಆ ತಾಯಿ ದೃಷ್ಟಿ ಮಾಡಿ ಕಟ್ಟೋಡೋದು ನಿವಾರಣೆ ಮಾಡಿ ಮತ್ತೆ ನೀನು ಹೇಳ್ಬೇಕು ತಾಯಿ. ಆಯ್ತಾ? ಹೇಳಿರಂತೆ ನೀವು ಆ ಅಚ್ಚರಿಯನ್ನು ಈ ಜಗತ್ತು ನೋಡಲಿ. ಯಾರ್ಯಾರಿಗೆ ಮಾಟ ಕೋಟ್ಲುಗಳು
ಈ ಒಂದು ಶಾರೀರಿಕವಾಗಿ ಪ್ರಯೋಗ ಮಾಡೋದು, ಕುಟುಂಬ ಹಾಳು ಮಾಡೋದು, ಇನ್ನೊಬ್ಬರು ಚೆನ್ನಾಗಿದ್ದರೆ ಸಹಿಸ್ತಲಿರ್ತಕ್ಕಂಥದ್ದು, ಗಂಡ ಹೆಂಡತಿ ದೂರ ಮಾಡೋದು, ಮಕ್ಕಳನ್ನೇ ದೂರ ಮಾಡೋವಂಥದ್ದು, ಯಾರಿಗೆ ಮೈ ಕೈ ನೋವು, ಸೊಂಟ ಹೊಡೆತ, ತಲೆಬಾದಿ ಈ ರೀತಿ ಯಾವುದೇ ಸಮಸ್ಯೆ ಇರಲಿ ವೀಕ್ಷಕರೇ, ಅರ್ಧ ಗಂಟೆ ಒಳಗೆ ಗುಣ ಮಾಡುವಂಥ ಕ್ಷೇತ್ರ ನಮ್ಮದಾಗಿರುತ್ತೆ. ಇದೆಲ್ಲೇ ಇರಲಿ, ಒಂದೇ ಒಂದು ಕಟ್ಟೊಡಿಸಿ ಪುಣ್ಯಾದಿ ಸ್ನಾನಗಳನ್ನು ಮಾಡಿಸಿ ದೃಷ್ಟಿ ಮಾಡಿಸಿ ಅಮ್ಮನವರಿಂದ ಮಂಡಲ ವ್ಯವಸ್ಥೆಗೆ ಒಳಪಡಿ ಕ್ಷಣಾರ್ಧದಲ್ಲಿ ನಿವಾರಣೆ ಆಗೋಂಥ ಸಾಕಷ್ಟು ಉದಾಹರಣೆಗಳನ್ನು ನಾನು ಮೊದಲಿಂದಲೂ ನಾನು ಈ ಜಗತ್ತಿಗೆ ತೋರಿಸ್ಕೊಂತ ಬಂದೀನಿ. ಈಗಲೂ ಕೂಡ ಉದಾಹರಣೆ, ಅಲ್ಲಿ ದೂರದಿಂದ ಯಜಮಾನರು ಬಂದವ್ರೆ, ಆ ಹುಡುಗಿ ಬಂದಿದೆ, ಅದನ್ನು ಕೂಡ ನೀವು ನೋಡಿರಂತೆ. ಶರಣಾರ್ಥಿ. ಈಗ ತಾನೇ ಅಮ್ಮನವರು ದೃಷ್ಟಿಗೂ ಮತ್ತು ತಡೆ ನಿವಾರಣೆಗೂ ಕೂಡ ಅಜ್ಜನ್ನು ಕುಂಡ್ರಿಸ್ಕೊಂಡಿದ್ದಂಥದ್ದು. 2 ತಿಂಗಳಿಂದ ಊಟ ಇಲ್ಲ, ತಿಂಡಿ ಇಲ್ಲ, ನೀರು ಕುಡ್ಕೊಂಡು ಟೀ ಕುಡ್ಕೊಂಡು ಜೀವನ ಮಾಡ್ಕೊಂಬಂದದ್ದು. ಹಾಸ್ಪಿಟ್ಲಿಗೆ ತೋರಿಸಿರಿ ಏನೂ ಇಲ್ಲ, ಇಷ್ಟು ಮಾತ್ರೆ ಒತ್ಕೊಂಬಂದವನ ಅಜ್ಜ ಇದರಲ್ಲಿ ಜೋಬಲ್ಲಿ. ಆ ಮಾತ್ರೆ ಎಲ್ಲ ಬಿಸಾಕ್ಸಿದ್ದು. ಈಗ ಕಟ್ಟೊಡಿಸ್ಕೊಂಬಂದು ಅಜ್ಜ ನಾನೇ ಮಾತಾಡ್ತೀನಿ ಅಂತ ಹೇಳಿ ಬಂದಿರತಕ್ಕಂಥದ್ದು ಮಾಧ್ಯಮದ ಮುಂದೆ. ಅಜ್ಜ ಈಗ ಹೇಗಿದ್ದೀರಾ? ಸ್ವಲ್ಪ ಆರಾಮಾತಾ? ಅಮ್ಮನವ್ರು ಕಟ್ಟು ನಿವಾರಣೆ ಮಾಡಿ ಆದಮೇಲೆ ಏನು ಅನ್ನಿಸ್ತಾ ಐತೆ? ಸ್ವಲ್ಪ ಆರಾಮಾಗ್ಯದ. ಮಾತ್ರೆ ನುಂಗ್ತೀರಾ? ಯಾವುದನ್ನ ನುಂಗಿಲ್ಲ. ಮಾತ್ರೆ ನುಂಗಬೇಡಿ. ಅಮ್ಮನವರು ಒಂದು ನಿಂಬೆಹಣ್ಣಿನ ಪ್ರಸಾದಗಳು ಕೊಡ್ತಾರೆ, ಅದನ್ನ ತಗೊಳ್ಳಿ ಆಯ್ತಾ? ಸಾಕು, ಇನ್ನೇನು ಬೇಡ. ಈಗ ಆರಾಮಾಗಿ ಹಶ್ವಾಗ್ತಾ ಇದೆಯಾ ಈಗ ನಿಮಗೆ? ಹೌದಾ? ಊಟ ಮಾಡ್ತೀರಾ ಈಗ? ಮಾಡಬೇಕು. ಮಾಡಿ, ಪ್ರಸಾದ ಐತೆ, ಊಟ ಮಾಡಿ. ನೋಡಿ ವೀಕ್ಷಕರೇ, ಈ ಬಂದಾಗ ಅಜ್ಜ ಹೇಗೆಲ್ಲ ಇತ್ತು, ಹೇಗೆ ಮಂಡಲಕ್ಕೆ ಕೂತ್ಕೊಂಡಾಗ
ಕಟ್ಟೊಡೆದು ನೀರು ಹಾಕಿಸ್ಕೊಂಡು ಅಮ್ಮನವ್ರ ದೃಷ್ಟಿ ಮಂಡಲ ಮಾಡಾದಮೇಲೆ ಹೇಗೆ ಎದ್ದು ತಿರುಗಾಡಿಕೆ ಬಂದು ನಾನೇ ಮಾತಾಡ್ತೀನಿ ಅನ್ನೋವಂಥದ್ದು ಒಂದು ಉದಾಹರಣೆ ಬಹಳವಾಗಿರ್ತಕ್ಕಂಥದ್ದು. ಎಂಥ ಸಮಸ್ಯೆ ಇರಲಿ, ನಿಮ್ಮ ಹತ್ರ ದುಡ್ಡಿರಲಿ ಇಲ್ದಲೇ ಹೋಗಲಿ, ಬರ್ರಿ ಕ್ಷೇತ್ರಕ್ಕೆ. ಅಮ್ಮನವ್ರ ದೃಷ್ಟಿ, ಅಮ್ಮನವ್ರ ಮಂಡಲ, ಅಮ್ಮನವ್ರ ಕಟ್ಟಿಗೆ ಒಳಪಡಿ ಒಂದು ಕಟ್ಟೊಡಿಸಿ ಸಾಕು. ನಿಮ್ಮ ಇಂಥ ಭೀಕರವಾದಂಥ ಕಾಯಿಲೆ ಕಸಾಲೆಗಳು ವಾಸಿ ಮಾಡೋ ಅಂಥ ಶಕ್ತಿ, ಆ ತಾಕತ್ತು ಆ ತಾಯಿಗಿದೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಿ. ಕಟ್ಟು ನಿವಾರಣೆ ಆಗೋದಕ್ಕಿಂತ ಮುಂಚೆ, ನೀರು ಹಾಕ್ಸ್ಕೊಳಕ್ಕಿಂತ ಮುಂಚೆ ತಾಯಿ ಆಪ್ರೇಷನ್ಗೆ ಒಳಪಟ್ಟವಳೆ. ಬರೀ ಕೈಕಾಲು ಹೊಡೆತ, ಹೊಟ್ಟೆ ನೋವು, ತಲೆಬಾದಿ ತಡ್ಕೊಳ್ಳಾರ್ದಲೆ ಆ ಆಪ್ರೇಷನ್ ಮಾಡಿರೂ ಕೂಡ ಗುಣವಾಗದಲೇ ಇದ್ದಂಥ ಪರಿಸ್ಥಿತಿ ಒಳಗೆ ಮಾಧ್ಯಮವನ್ನು ನೋಡಿ, ಯೂಟ್ಯೂಬಲ್ಲಿ ನೋಡಿ ಇಲ್ಲಿಗೆ ಓಡಿ ಬಂದಿರತಕ್ಕಂಥದ್ದು. ಬಂದು ಆ ತಾಯಿಗೆ ಬಂದು ಮರಬಿದ್ದಿರ್ತಕ್ಕಂಥದ್ದು. ಮರಬಿದ್ದು ಒಂದು ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ಒಳಗೆ ಆ ತಾಯಿ ಕಟ್ಟು ನಿವಾರಣೆ ಮಾಡಿ ನೀರು ಹಾಕ್ಸಿ ಆ ತಾಯಿ ಏನು ಗುಣಪಡಿಸಿರು ಅಂತ ಅವ್ರ ಬಾಯಿಲೆ ಕೇಳೋಣ. ತಡ್ಮಗಳೇ, ಬಂದಾಗ ಹೆಂಗಿದ್ದೆ, ಈಗ ಹೆಂಗಿದೆ ಹೇಳೋ? ಬಂದಾಗ ನಡೆಯೋಕ್ಕೂ ಆಗ್ತಿರ್ಲಿಲ್ಲ. ಕಾಲು ಹೊಡೆತ, ಸೊಂಟ, ಕೈ ಕಾಲು ನೋವು ತುಂಬ ಇತ್ತು. ಕಟ್ಟು ಹೊಡೆದ್ಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ. 3 ತಿಂಗಳಿಂದ ಎಷ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದ್ರು ಅಪ್ಪ. ಹಾಸ್ಪಿಟ್ಲಾಯಿತು, ದೇವಸ್ಥಾನಗಳಾಯಿತು, ಎಲ್ಲೂ ಮೇಲಾಗಿಲ್ಲ. ನೈಟು ತುಂಬ 12:30 ನೋವು ಸ್ಟಾರ್ಟ್ ಆಯಿತು. ಅಪ್ಪನ ಎಬ್ಬರಿಸಿ ತುಂಬ ಹತ್ಕೊಂಡೆ. ಬಾ ನಾವು ಹೋಗೋಣ ಅಂದೆ. ಸರಿ, ಬೆಳಗ್ಗೆ ಎದ್ದು 4 ಗಂಟೆಗೆ ಬಂದ್ವಿ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ಇದು 3 ತಿಂಗಳಿಂದ ಇದೆ. ಆ 3 ತಿಂಗಳಿಗೆ 2 ಲಕ್ಷ ಖರ್ಚು ಮಾಡಿಬಿಟ್ಟಿದ್ದೀವಿ. 2 ಲಕ್ಷ ಖರ್ಚು ಮಾಡಿನೂ ಮೇಲಾಗಿಲ್ಲ. ಸರಿಯಾಗಿ ಅದೇ ಕಾಲು ಹೊಡೆತಕ್ಕೆ 3 ತಿಂಗಳಾಯಿತು ನಾನು ನಿದ್ದೆ ಮಾಡಿ ನೈಟಲ್ಲಿ. ಇಲ್ಲಿ 1 ರೂಪಾಯಿನೂ ಈಸ್ಕೊಂಡಿಲ್ಲ. ಈಗ ಪರವಾಗಿಲ್ಲ, ಒಂದು ಸ್ವಲ್ಪ ಸೊಂಟ ಹೊಡ್ತಾ ಇದೆ ಅಷ್ಟೇ. ಇಲ್ಲ, ನನಗೆ ಮುಂಚೆ ಗೊತ್ತಾಗಿದ್ದರೆ ಬರ್ತಿದ್ದೆ. ನಿನ್ನೆ ನೈಟು ಕುತ್ಕೊಂಡು ಅಳ್ತಾ ಇದ್ದೆ ದೇವ್ರನ್ನೆಲ್ಲ ಬೇಡ್ಕೊಂಡು. ಆವಾಗ ನೋಡ್ತಾ ಇದ್ದಂಗೆ ಯೂಟ್ಯೂಬಲ್ಲಿ ಬಂದಿದ್ದು. ಆವಾಗ ಕಾಲ್ ಮಾಡಿದೆ ನಾನು ತಕ್ಷಣಕ್ಕೆ. ನಾಳೆ ಹೆಂಗೂ ಭಾನುವಾರ ಇದೆಯಮ್ಮ, ನೀವು ಒಳ್ಳೆ ಟೈಮಲ್ಲೇ ಫೋನ್ ಮಾಡಿದ್ದೀರಾ, ನಾಳೆ ಬಂದು ನೀವು ಕಟ್ಟು ಹೊಡ್ಸ್ಕೊಂಡು ಹೋಗಿ ಅಂತ ಅಂದರು. ಬಂದಮೇಲೆ ನನಗೆ ಈಗ ಸ್ವಲ್ಪ ಆರಾಮ ಅನ್ನಿಸ್ತಿದೆ. ಮನೆಗೆ ಹೋಗೋದೇ ಸ್ವಲ್ಪ ನಿದ್ದೆ ಮಾಡೋ ಅಷ್ಟು ನನಗೆ ದೇವರು ಕೊಡಲಿ. ಇಲ್ಲ, ನಾನು ಒಂದು 10 ಜನ ನಾನು ಕರ್ಕೊಂಡು ಬರ್ತೀನಿ. ನನಗೆ ಒಳ್ಳೆ ಚೆನ್ನಾಗಿ ಆಗ್ಬಿಟ್ರೆ ಒಂದು 10 ಜನ ನಾನೇ ಕರ್ಕೊಂಡು ಬರ್ತೀನಿ ದೇವಸ್ಥಾನಕ್ಕೆ ಬನ್ನಿ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ. ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.